ಗಿರಿ ಕಾಂಡಿಮೆಂಟ್ಸ್ ಅವರವರು ಒಂದು ಚಿಕ್ಕದಾಗಿ ಒಂದು ರೆಸ್ಟೋರೆಂಟ್ ನ ನಡೆಸ್ತಾ ಇರ್ತಾರೆ. ಈಗ ದೊಡ್ಡ ಮಟ್ಟದಲ್ಲಿ ಅಂದ್ರೆ 100/30 ಇಷ್ಟರಲ್ಲಿ ಒಂದು 3000 ಸ್ಕ್ವೇರ್ ಫೀಟ್ ಅಲ್ಲಿ ಒಂದು ಡಾಬಾ ಫ್ಯಾಬ್ರಿಕೇಶನ್ ಕಾಂಟ್ರಾಕ್ಟರ್ ಅಂದ್ರೆ ವೆಲ್ಡಿಂಗ್ ಕಾಂಟ್ರಾಕ್ಟರ್. ನಿಮಗೆ ಯಾವ ರೀತಿ ಬೇಕು ಅಂದ್ರೆ ಹೈಟೆಕ್ ಕುರಿ ಶೆಡ್ ಆಗ್ಬೋದು ಆತರ, ಆಮೇಲೆ ಈ ತರ ಒಂದು ಏನು ಡಾಬಾ ಆಗ್ಬೋದು, ರೆಸ್ಟೋರೆಂಟ್ ಆಗ್ಬೋದು, ಈ ತರದೆಲ್ಲ ಮಾಡ್ಕೊಡ್ತೀವಿ. ಇದಕ್ಕೆ ನೋಡಿ ನೀಟ್ ಅಂಡ್ ಹೈಜೆನಿಕ್ ಆಗಿ ಏನ್ ಯೂಸ್ ಮಾಡಿದೀವಿ ಅಂದ್ರೆ 4x4 ಕಾಲಮ್ಸ್, ಅದಾದ್ಮೇಲೆ 3x3 ಟ್ರಸ್, ಅದಾದ್ಮೇಲೆ ಪರ್ಲಿನ್ಗೆ 1.5-2 ಟ್ಯೂಬ್ ಯೂಸ್ ಮಾಡಿ, ಮತ್ತೆ ಇಂಪೋರ್ಟ್ ಮಾಡ್ಕೊಂಡಿರ್ತಕ್ಕಂಥ ಶೀಟು ಇದು ಇಲ್ಲಿ ಲೋಕಲ್ ಅಲ್ಲಿ ಸಿಗಲ್ಲ. ಇದು ಬೆಂಗಳೂರಿಂದಾನೇ ತರಿಸ್ಬೇಕು. ಆರ್ಡರ್ ಕೊಟ್ರೆ ನಿಮ್ಗೆ ಎಷ್ಟು ಅಡಿ ಬೇಕು ಅಂತೇಳಿ ಸ್ಕ್ವೇರ್ ಫೀಟ್ ಲೆಕ್ಕದಲ್ಲಿ, ಸ್ಕ್ವೇರ್ ಮೀಟರ್ ಲೆಕ್ಕದಲ್ಲಿ ಕೊಡ್ತಾರೆ. ಸೊ ತುಂಬಾ ಸೂಪರ್ ಆಗಿದೆ. ಮತ್ತೆ ಈ ಏನು ಇದೆಲ್ಲ ಇದೆಯಲ್ಲ, ಇದೆಲ್ಲ ಹೊರಗಡೆಯಿಂದ ತರಿಸಿ ಇದನ್ನ ಮಾಡ್ಕೊಟ್ಟಿರ್ತೀವಿ. ಫ್ಯಾಬ್ರಿಕೇಶನ್ ನಿಮ್ಗೆ ಏನ್ ಗೇಟು, ಗ್ರಿಲ್ಲು, ಮತ್ತೆ ಏನು ರೋಲಿಂಗ್ ಶಟರ್ ಆಗ್ಬೋದು, ಮತ್ತೆ ಕುರಿ ಶೆಡ್ ಆಗ್ಬೋದು, ಅಥವಾ ಈ ತರದ್ದು ಏನು ಒಂದು ರೆಸ್ಟೋರೆಂಟ್ಸ್ ಆಗ್ಬೋದು, ಯಾವುದೇ ರೀತಿ ಇದ್ರು ಕೂಡ ನಾವು ಅಲ್ಲೇ ಬಂದು ಎಲ್ಲ ಮಾಡ್ಕೊಳ್ತೀವಿ. ಮೆಟೀರಿಯಲ್ ನೀವು ಕೊಡ್ಸಿದ್ರು ಪರವಾಗಿಲ್ಲ, ಇಲ್ಲ ಮೆಟೀರಿಯಲ್ ನಾವು ಹಾಕಿ ಮಾಡ್ಕೊಡೋದಾದ್ರೂ ಪರವಾಗಿಲ್ಲ. ಒಂದು ರೀಸನಬಲ್ ರೇಟ್ ಅಲ್ಲಿ. ಕೋಲಾರ ಸುತ್ತಮುತ್ತ ಅಂತ ಏನಿಲ್ಲ, ನಾವು ಬೆಂಗಳೂರು ಮತ್ತೆ ಇಂಡಸ್ಟ್ರಿಯಲ್ ಏರಿಯಾಸು, ಈಗ ಏನು ಟಾಟಾ ಆಗ್ಬೋದು, ವೆಸ್ಟರ್ನ್ ಆಗ್ಬೋದು, ಓಲ್ವೋ ಆಗ್ಬೋದು, ಈ ತರ ಕಂಪ್ನಿಗಳಲ್ಲಿ ಕೂಡ ಕೆಲಸ ಮಾಡ್ತೀವಿ. ಇಂಡಸ್ಟ್ರಿ ಕೆಲಸನೂ ಮಾಡ್ತೀವಿ, ಅದ್ರ ಜೊತೆಗೆ ಈ ಕೆಲಸನೂ ಮಾಡ್ತೀವಿ. ನಮ್ದು ಒಂದು ಕೋಲಾರದಲ್ಲಿ ಸಹಕಾರ ನಗರ ಹತ್ರ ಒಂದು ವರ್ಕ್ಶಾಪ್ ಇದೆ. ಆಮೇಲೆ ತಾವರೆಕೆರೆನಲ್ಲಿ ಒಂದು ವರ್ಕ್ಶಾಪ್ ಇದೆ, ಹೊಸಕೋಟೆ ತಾವರೆಕೆರೆ, ಅಲ್ಲೊಂದು ವರ್ಕ್ಶಾಪ್ ಇದೆ. ಸೊ ನೀವು 2 ಬ್ರಾಂಚ್ಗೂ ಭೇಟಿ ಮಾಡ್ಬೋದು. ಹಾಗೇನೆ ಇವತ್ತೇನ್ ನಾವು ಕೋಲಾರ ಪಕ್ಕದಲ್ಲಿ ಇರ್ತಕ್ಕಂಥ ಬಸವನತ್ತ ಗ್ರಾಮದಲ್ಲಿ, ಅಂದ್ರೆ ವಿದ್ಯಾಜ್ಯೋತಿ ಸ್ಕೂಲ್ ಪಕ್ಕದಲ್ಲಿ ಇದೀವಿ ನಾವು. ಸೊ ಇಲ್ಲಿ ಗಿರಿ ಕಾಂಡಿಮೆಂಟ್ಸ್ ಅಂತ ಹೇಳಿ ತುಂಬಾ ಪರಿಚಯ ಇರ್ತಕ್ಕಂಥ ಒಂದು ಕಾಂಡಿಮೆಂಟ್ಸ್ ಇದೆ. ಸೊ ಅವ್ರದ್ದು ಒಂದು ಚಿಕ್ಕದಾಗಿ ಒಂದು ಏನು ಇದನ್ನ ಸೆಟಪ್ ಮಾಡ್ಕೊಟ್ಟಿದ್ವಿ, ಏನು ಡಾಬಾ ತರ ಮಾಡಿದ್ದಾರೆ. ಗಿರಿ ಫ್ಯಾಮಿಲಿ ರೆಸ್ಟೋರೆಂಟ್ ಅಂಡ್ ಕೆಫೆ ಅಂತ ಹೇಳ್ಬಿಟ್ಟು. ಇದು ಅವ್ರಿಗೆ ಸಣ್ಣದಾಗಿ ಒಂದು ಅಂಗಡಿ ಅಂದ್ರೆ ಕೆಫೆ ಓಪನ್ ಮಾಡಿ ಅವ್ರದ್ದು ಗಿರಿ ಕಾಂಡಿಮೆಂಟ್ಸ್ ಅಂತ ಏನಿತ್ತು ಆ ಕಾಂಡಿಮೆಂಟ್ಸ್ ಇದು. ಸೊ ಒಳಗಡೆ ತೋರಿಸ್ತೀನಿ ನಾನು ನಿಮ್ಗೆ. ನೋಡಿ, ಇದು ಡೋರ್, ಇದು ಸ್ಲೈಡಿಂಗ್ ಡೋರ್ ಮಾಡಿದ್ದೀವಿ. ಸೊ ನಾವು ವೆಲ್ಡಿಂಗ್ ಕೆಲಸಕ್ಕೆ ಕಾಂಟ್ರಾಕ್ಟ್ ತಗೊಂಡು ವೆಲ್ಡಿಂಗ್ ಕೆಲಸಕ್ಕೆ ಮಾಡ್ತಾ ಇರ್ತೀವಿ. ಸೊ ಒಳಗಡೆ ಹೆಂಗಿದೆ ಅಂತೇಳಿ ತೋರಿಸ್ತೀನಿ ನಾನು ನಿಮ್ಗೆ. ನೋಡಿ ಇದು ಅವ್ರ ಗಿರಿ ಅನ್ನೋರಿಗೆ ಒಂದು ಕಾಂಡಿಮೆಂಟ್ಸ್. ಸೊ ಇದು ಫುಲ್ಲು ನಿಮಗೆ 100/30 ಇದೆ. ಅಂದ್ರೆ 100ಕ್ಕೆ 30 ಅಡಿ ಜಾಗದಲ್ಲಿ ಮಾಡಿರ್ತಕ್ಕಂಥ ಒಂದು ಡಾಬಾ ರೆಸ್ಟೋರೆಂಟ್, ಫ್ಯಾಮಿಲಿ ರೆಸ್ಟೋರೆಂಟ್. ನೀವು ರೂಮ್ಸ್ ಎಲ್ಲ ನೋಡ್ಬೋದು, ತುಂಬಾ ಹೈಜೆನಿಕ್ ಆಗಿ ಮೇಂಟೈನ್ ಮಾಡಿದ್ದಾರೆ. ಈಗ ಇನ್ನು ಕೆಲಸ ಸ್ಟಾರ್ಟಿಂಗ್ ಅಲ್ಲಿ ಇದೆ, ಅಂದ್ರೆ ಕನ್ಸ್ಟ್ರಕ್ಷನ್ ಸ್ಟಾರ್ಟಿಂಗ್ ಅಲ್ಲಿ ಇದೆ ಇನ್ನು. ನೋಡಿ ರೂಮ್ಸ್ ನೋಡ್ಬೋದು, 10x10 ಇದೆ. ಸೊ 10x10 ಅಲ್ಲಿ ಒಂದು ಟೇಬಲ್ ಮಾಡಿದೀವಿ ನಾವು. 4x8 ಈ ತರದ್ದು ಒಂದು 9 ರೂಮ್ ಇದೆ. ಈ 9 ರೂಮ್ ಆದ್ಮೇಲೆ ಈ ಕಡೆ ನೋಡಿ ಇವ್ರದ್ದು ಕಾಂಡಿಮೆಂಟ್ಸ್. ಈ ತರ 9 ರೂಮ್ ಇದೆ. ಮತ್ತೆ ಇಲ್ಲಿ ಫ್ಯಾಮಿಲಿ ಕೂಡ ಫ್ಯಾಮಿಲಿ ರೂಮ್, ಇದು ದೊಡ್ಡದಾಗಿದೆ ಫ್ಯಾಮಿಲಿ ರೂಮ್. ಯಾರಾದ್ರೂ ಫ್ಯಾಮಿಲೀಸ್ ಬಂದ್ರೆ ಅವ್ರಿಗೆ ಒಂದು ಇದಕ್ಕೆ ಸೆಟಪ್ ಅಂದ್ರೆ ಏನು ಬರ್ತ್ಡೇ ಮಾಡ್ಕೊಳ್ಳೋದಾಗ್ಬೋದು, ಒಂದು ಏನಾದ್ರು ಒಂದು ಆನಿವರ್ಸರಿ ಮಾಡ್ಕೊಳ್ಳೋದಾಗ್ಬೋದು, ಆ ತರದ್ದು ಮಾಡೋದಕ್ಕೆ ಒಂದು ಫ್ಯಾಮಿಲಿ ರೂಮ್ ದೊಡ್ಡದಾಗಿ ಮಾಡಿದ್ದಾರೆ. ಒಂದು 10 ಅಡಿಗೆ ಒಂದು 30 ಅಡಿ ಉದ್ದ, ತುಂಬಾ ಚೆನ್ನಾಗಿದೆ. ಆಮೇಲೆ ನಾವು ಫ್ಯಾಬ್ರಿಕೇಶನ್ ಕೆಲ್ಸಗಳು ತಗೊಳ್ತಾ ಇರ್ತೀವಿ. ಇದಕ್ಕೆಲ್ಲ ಪಪ್ ಶೀಟ್ ಹಾಕಿದೀವಿ, ಅಂದ್ರೆ ಬೆಂಗಳೂರಿಂದ ತರಿಸಿ ಪಪ್ ಶೀಟ್, 30mm ಪಪ್ ಶೀಟ್. ಆಮೇಲೆ ಗಟ್ರೆಲ್ಲ ಹಾಕಿ ಟ್ರಸ್ ಎಲ್ಲ ಮಾಡಿ ಒಳ್ಳೆ ನಾಜೂಕಾಗಿ ಮಾಡಿದೀವಿ. ಸೊ ನೋಡ್ಬೋದು ನೀವು. ನೋಡಿ ಇಲ್ಲಿ ಕಿಚನ್ ಇದೆ, ಮತ್ತೆ ಆ ಕಡೆಗೆ ಅದ್ರ ಪಕ್ಕದಲ್ಲಿ ಒಂದು ಇದಿದೆ, ಏನೋ ಸ್ಟೋರ್ ರೂಮ್ ಕೂಡ ಇದೆ. ಗಿರಿ ಕಾಂಡಿಮೆಂಟ್ಸ್ ಅಂತ ಹೇಳ್ಬಿಟ್ಟು ಕೋಡಿ ರಾಮಚಂದ್ರದವ್ರು ಮಾಡ್ತಾ ಇರೋದು. ತುಂಬಾ ಚೆನ್ನಾಗಿದೆ. ಗಿರಿ ಕಾಂಡಿಮೆಂಟ್ಸ್ ಅಂಡ್ ಗಿರಿ ರೆಸ್ಟೋರೆಂಟ್, ಫ್ಯಾಮಿಲಿ ರೆಸ್ಟೋರೆಂಟ್. ನೋಡಿ ಇದು ಕಿಚನ್, ತುಂಬಾ ವಿಶಾಲವಾದ ಕಿಚನ್. ಒಂದು 16 ಫೀಟ್ಗೆ ಒಂದು 30 ಫೀಟ್ ಇದೆ. ತುಂಬಾ ಚೆನ್ನಾಗಿದೆ. ಬನ್ನಿ ನೀವು ಒಂದ್ಸಲ ವಿಸಿಟ್ ಮಾಡಿ. ಈ ಬಸವನತ್ತ ವಿದ್ಯಾಜ್ಯೋತಿ ಸ್ಕೂಲ್ ಪಕ್ಕದಲ್ಲೇ ಇರ್ತಕ್ಕಂಥ ಈ ಏನು ವಿದ್ಯಾಜ್ಯೋತಿ ಸ್ಕೂಲ್ ಪಕ್ಕದಲ್ಲಿ ಇರ್ತಕ್ಕಂಥ ಗಿರಿ ಕಾಂಡಿಮೆಂಟ್ಸ್ ಅಂತೇಳಿ ಏನ್ ನಿಮ್ಗೆ ಚಿರಪರಿಚಿತರಾಗಿದ್ರು, ಅವ್ರದೇ ಈ ಒಂದು ರೆಸ್ಟೋರೆಂಟ್ ಕೂಡ ಮಾಡಿದ್ದಾರೆ. ತುಂಬಾ ಚೆನ್ನಾಗಿದೆ. ಒಂದ್ಸತಿ ವಿಸಿಟ್ ಮಾಡಿ. ಕಟ್ ಮಾಡಿ.